ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಇಲ್ಲಿ ಮನೆಯಿಂದ ಆಚೆ ಹರಿ ಬರ್ತಾ ಇರ್ತಾನೆ. ಆವಾಗ ಆಮ್, ಚಂದನ ಆಫೀಸ್ ಅವರು ಬರ್ತಾರೆ. ಬಂದ್ಬಿಟ್ಟು ಚಂದನ 4 ದಿವಸದಿಂದ ಆಫೀಸಿಗೆ ಬಂದಿರಲಿಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಹರಿಗೆ ಉರ್ದೋಗ್ಬಿಡುತ್ತೆ. ರಜಾ ಹಾಕಿದ್ರಲ್ಲ ಅವರು ಅಂತ ಹೇಳ್ತಾನೆ. ರಜಾ ಹಾಕಿದ್ರು ಹೌದು, ಆದರೆ ನಮ್ಮ ಎಂಪ್ಲಾಯ್ ಅಲ್ವಾ, ನಾವು ವಿಚಾರಿಸ್ಕೋಬೇಕು ಅಂತ. ಓಹೋ, ನೀವು ಎಲ್ಲರೂ ರಜಾ ಹಾಕಿದಾಗ ಅವ್ರ ಮನೆಗೆ ಹೋಗಿ ಹಿಂಗೆ ವಿಚಾರಿಸ್ತೀರಾ ಅಂತಾನೆ. ಇಲ್ಲ ಇಲ್ಲ, ಇವರು ಸ್ಪೆಷಲ್ಲು ಕೆಲಸ ಮಾಡೋದ್ರಿಂದ ಇವ್ರನ್ನ ವಿಚಾರಿಸ್ಕೊಳ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಅವನಿಗೆ ಉರ್ದು ಹೋಗುತ್ತೆ. ಯಾರೇ ಆ ಥರ ಇದ್ದವ್ರಿಗೆ ಎಲ್ಲರ ಮನೆಗೂ ಹೋಗಿ ನೀವು ವಿಚಾರಿಸೋದೇ ನಿಮ್ಮ ಕೆಲಸನಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನು ಹಂಗೇನಿಲ್ಲ, ಇವರು ತುಂಬ ಕ್ಲೋಸ್ ಇರೋದ್ರಿಂದ ವಿಚಾರಿಸ್ಕೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಆಮೇಲೆ ಅಷ್ಟೊತ್ತಿಗೆ ಮುತ್ತು ಅಲ್ಲಿಗೆ ಓಡಿ ಬಂದು ಕೈ ಮುಗಿದು, ನಮಸ್ಕಾರ ಸರ್, ಯಾಕೆ ಇಲ್ಲೇ ಇದ್ದೀರಾ, ಏನು ಸರ್ ಸಮಾಚಾರ ಅಂತಾನೆ. ಏನಿಲ್ಲ, ಚಂದನ ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಚಂದನ ಅವರು, ಹೌದು ಬನ್ನಿ ಬನ್ನಿ ಒಳಗೆ, ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದಿಲ್ಲ ರೀ, ಒಳಗೆ ಕರ್ಕೊಬರೋದಲ್ವೇನೋ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳ್ಬಿಟ್ಟು ಆಮೇಲೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಕೂತ್ಕೊಳ್ಳಿ ಸರ್ ಅಂತೇಳಿ ಕೂತ್ಕೊಂಡು, ಆಮೇಲೆ ಚಂದನ ಬರ್ತಾಳೆ, ಎಲ್ಲರೂ ಬರ್ತಾರೆ, ಎಲ್ಲರಿಗೂ ವಿಶ್ ಮಾಡಿ, ಚಂದನ 4 ದಿವಸದಿಂದ ಆಫೀಸಿಗೆ ಬಂದಿರಲಿವಲ್ಲ, ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ ಸರ್, ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತ ಹಿಂಗೆಲ್ಲ ಮಾತಾಡಿ, ಬರೋಕ್ಕಾಗಿಲ್ಲ ಸರ್, ಹಿಂಗೆ ಊರಿಗೆ ಹೋಗಿದ್ದು ಈಗ ಬಂದು ಅಂತ ಎಲ್ಲ ಹೇಳ್ತಾರೆ, ನೆನ್ನೆ ಬಂದು ಅಂತ ಹೇಳ್ಬಿಟ್ಟು. ಆಮೇಲೆ ಕಾಫಿ ಮಾಡ್ಕೊಬರ್ತೀನಿ ಅಂತೇಳಿ ಚಂದನ ಹೋಗ್ತಾಳೆ. ಅಷ್ಟೊತ್ತಿಗೆ ಮುತ್ತುನೇ ಹೇಳ್ತಾನೆ, ನಾನು ಕಾಫಿ ಮಾಡ್ಕೊಬರ್ತೀನಿ, ನೀವು ಮಾತಾಡ್ತಾ ಇರು ಅಂತ ಹೇಳ್ಬಿಟ್ಟು. ಸರಿ ಅಂತ ಅವಳು ಮಾತಾಡ್ತಾ ಇರ್ತಾಳೆ. ಅರಿ ಒಳಗೆ ಬರ್ತಾನೆ. ಒಳಗೆ ಬಂದ್ಬಿಟ್ಟು ಅವನ ಕನಸಲ್ಲಿ ಅಲ್ಲೇ ನಿಂತ್ಕೊಂಡು ಕನಸು ಕಾಣ್ತಿರ್ತಾನೆ. ಇವನು ಚೆನ್ನಾಗಿ ಹೊಡಿತಾ ಇರ್ತಾನೆ, ಹೊಡೆಯೋ ರೀತಿ ಕನಸು ಕಾಣ್ತಿರ್ತಾನೆ. ಇವರೆಲ್ಲ ಅವನ ಹತ್ರ ಮಾತಾಡ್ತಾ ಇರ್ತಾರೆ, ಊರ ಕಡೆ ಹೋಗಿದ್ದ ವಿಷಯ ಎಲ್ಲ ಮಾತಾಡ್ತಾ ಇರ್ತಾರೆ. ಇವನು ಹರಿ ಒಬ್ಬ ಮಾತ್ರ ಒಂಥರ ಮೆಂಟಲ್ ಥರ ಕನಸು ಕಾಣ್ಕೊಂಡು ಚೆನ್ನಾಗಿ ತದುಕ್ತಾ ಇರ್ತಾನೆ. ಎಲ್ಲ ಬಿಡಿಸ್ತಾ ಇರ್ತಾರೆ, ಬಿಡು ಬಿಡು ಅಂತೇಳಿ ಕೂಗಾಡ್ಕೊಂಡು ಬಿಡಿಸ್ತಿರ್ತಾರೆ. ಇವನು ಹೊಡಿತಾ ಇರ್ತಾನೆ. ಆ ಥರ ಕನಸು ಕಾಣೋದು ಅವ್ನು ಮಾಡ್ತಾಯಿರ್ತಾನೆ. ಇದನ್ನು ನೋಡಿ ಅವ್ರ ಪಾಡಿಗೆ ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಇವನು ಮಾತ್ರ ಆ ಕೆಲಸ ಮಾಡ್ತಿರ್ತಾನೆ. ಎಲ್ಲರಿಗೂ ನಗು ಬರಲ್ವ, ಮತ್ತು ಎಲ್ಲರೂ ಮುಚ್ಕೊಂಡು ನಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಆವಾಗ ಅವನಿಗೆ ಒಂಥರ ನಾಚಿಕೆ ಆದಂಗೆ ಆಗ್ಬಿಡುತ್ತೆ. ಹೀಗೆ ಈ ಐಶ್ವರ್ಯನ ವಿಚಾರಿಸ್ಕೊಂಡು ಮಾತಾಡಿಸ್ಕೊಂಡು, ಇವತ್ತು ಬರ್ತೀರಲ್ಲ ಆಫೀಸಿಗೆ ಅಂತ ಕೇಳ್ತಾನೆ. ಹೌದು ಸರ್, ಹೊರಡ್ತಾ ಇದ್ದೀನಿ, ರೆಡಿ ಆಗ್ತಾಯಿದ್ದೀನಿ, ಬರ್ತೀನಿ ಸರ್ ಇವತ್ತು ಅಂತ. ಏನರಲ್ಲಿ ಬರ್ತೀರಾ, ನನ್ನದೇ ಕಾರಿದೆ, ಬನ್ನಿ ಹೋಗೋಣ ಅಂತ. ಇಲ್ಲ ಸರ್, ಬಸ್. ಅಷ್ಟೊತ್ತಿಗೆ ಇವನು ಹುರ್ಕೋತಾ ಇರ್ತಾನೆ. ಅವನ ಮುಖನ ನೋಡ್ತಾಳೆ ಚಂದನ. ನೋಡಿದ ತಕ್ಷಣವೇ ಅವಳಿಗೆ ಅರ್ಥ ಆಗುತ್ತೆ. ಇಲ್ಲ ಸರ್, ನಾನು ಬಸ್ಸಿಗೆ ಬರ್ತೀನಿ, ನೀವು ಹೋಗಿರಿ ಸರ್, ಬರ್ತೀನಿ ನಾನು ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಕನಸು ಕಾಣ್ತಾ ಇರ್ತಾನೆ. ಚೆನ್ನಾಗಿ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಅವನಿಗೆ ಏನು ಬಿಡ್ದಾಗೆ ಎಳ್ದಾಡ್ಕೊಂಡು ಹೊಡಿತಾನೆ. ಅವರೆಲ್ಲ ಎಳ್ಕೊಂಡು ಬಿಡಿಸ್ಕೊತಾ ಇರ್ತಾರೆ. ಈ ಥರ ಕನಸು ಕಾಣ್ತಿರ್ತಾನೆ. ಹಿಂಗಂತಾನೆ ಇರ್ತಾನೆ ಕೈಯ. ಅವರೆಲ್ಲ ಯಾಕೆ ಹ್ಞೂ ಹ್ಞೂ ಅಂತ ಹಿಂಗಂತವನಲ್ಲ ಅಂತ ಕೈ ಆ ಕಡೆ ತಿರುಗಿ ನೋಡ್ತಾರೆ. ಅವ್ನು ನೋಡಿದ್ರೆ ಆ್ಯಕ್ಟಿಂಗ್ ಮಾಡ್ತಾವನೆ ಆ ಥರ. ಅವ್ನು ಸಿಟ್ಟು ತಡಿಯೋಕ್ಕಾಯ್ತಿಲ್ಲ, ಅವ್ನಿಗೆ ಕಂಟ್ರೋಲೇ ಮಾಡ್ಕೊಳಕ್ಕಾಯ್ತಿಲ್ಲ ಸಿಟ್ಟನ್ನು. ಆಮೇಲೆ ಎಲ್ಲರಿಗೂ ನಗು ಬರುತ್ತೆ, ಎಲ್ಲ ನಗಾಡ್ಬಿಡ್ತಾರೆ. ಅವನಿಗೆ ಶೇಮ್ ಆಗ್ಬಿಡುತ್ತೆ. ನಗಾಡಿದ ತಕ್ಷಣ ಶೇಮ್ ಆಗುತ್ತೆ. ಆಮೇಲೆ ಮುಖ ಒಂಥರ ಮಾಡಿಕೊಂಡು ಆ ಕಡೆ ನಿಂತ್ಕೋತಾನೆ. ಆಮೇಲೆ ಎಲ್ಲರೂ ಕಾಫಿ ಕುಡ್ದಾಯಿತು, ಸರಿ ಬರ್ತೀನಿ ಮತ್ತೆ ನಾನು, ಬನ್ನಿ ನೀವು ಆಫೀಸಿಗೆ ಅಂತ ಹೇಳ್ಬಿಟ್ಟು ಅವನು ಹೊರಡ್ತಾನೆ. ಸರಿ ಸರ್ ಅಂತೇಳಿ ನಮಸ್ಕಾರ ಅಂತೇಳಿ ಎಲ್ಲ ಅವನು ಕಳಿಸ್ಕೊಡ್ತಾರೆ. ಅವನು ಹೋಗ್ತಾ ಇರ್ತಾನೆ. ಇನ್ನೇನು ಕಾರ್ ಹತ್ತಬೇಕು ಅಷ್ಟೊತ್ತಿಗೆ ಇವನಿಗೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಏನು ಹೇಳ್ತಾನೆ ಅವನು ಅಂದರೆ, ನೀವು ಚಂದನ ಅವ್ರ ಕಜಿನ್ ಅಲ್ವಾ ಅಂತಾನೆ. ಗಂಡ ಅಂತ ಹೇಳಿರೋದಿಲ್ವಲ್ಲ, ಕಜಿನ್ ಅಂದಾಗ ಎಲ್ಲರೂ ನಗಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಅವನಿಗೆ ಏನು ಗೊತ್ತೇ ಆಗೋಲ್ಲ. ಅವನ ಪಾಡಿಗೆ ಅವನು ಹೌದಾ ಕಜಿನು ಅಂತೇಳ್ಬಿಟ್ಟು ಮಾತಾಡ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಕಾರ್ ಹತ್ತಕ್ಕೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವನು ಕಜಿನು ಅಂತ ಹೇಳ್ತಾನಲ್ಲ ನನ್ನ ಮಗ, ಅವನಿಗೆ ಸರಿ ಬುದ್ಧಿ ಕಲಿಸ್ಬೇಕು, ಈಗ ಹೋಗಿ ಅವಳ ಗಂಡ ನಾನು ಅಂತ ಹೇಳೇ ಬಿಡ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಲ್ಲಿಗೆ ಹೋಗ್ತಾನೆ. ಹಂಗಂತ ಹೇಳೋಕ್ಕೆ ಅಂತ ಹೋಗಬೇಕು. ಅಷ್ಟೊತ್ತಿಗೆ ಇವ್ರಿಗೆಲ್ಲ ನಗು ಬರುತ್ತೆ, ಇವರೆಲ್ಲ ನಗಾಡ್ತಾ ಇರ್ತಾರೆ. ಅವನದು ಕಷ್ಟ ಯಾರ ಕೈಲಿ ಹೇಳ್ಕೊಳಂಗೂ ಇಲ್ಲ ಪಾಪ. ನಾನು ಚಂದನ ಅವ್ರನ್ನ ಇವಾಗ ತಾನೇ ಅವ್ರಿಗೂ ನನಗೂ ಲವ್ ಇದಾಗ್ತಿತ್ತು,
ಅಷ್ಟರೊಳಗೆ ಬಂದು ಹಾಳು ಮಾಡಿಬಿಟ್ನಲ್ಲ ಇವನು, ನನ್ನ ಮಗ ಬರ್ದೇ ಹೋಗಿದ್ರೆ ಹೆಂಗೋ ಅವರು ನನ್ನನ್ನು ಒಪ್ಕೊಳ್ಳೋ ರೀತಿ ಆಗಿತ್ತು ಹೆಂಗೋ ಸದ್ಯಕ್ಕೆ ಅಂತೇಳಿ ಅವನ್ನೇ ಮನಸ್ಸಲ್ಲೇ ಹಂಗಂತ ಮಾತಾಡ್ಕೊಳ್ತಾ ಇರ್ತಾನೆ. ಮಾತಾಡಿಕೊಂಡು ಆಮೇಲೆ ಇವಳಿಗೆ ಚಂದನಿಗೆ ಅವನ ಮುಖ ನೋಡಿ ನಗು ಬರುತ್ತೆ. ಎಷ್ಟೊಂದು ಕಷ್ಟಪಡ್ತಾರಪ್ಪ ರೀ ಅಂತೇಳ್ಬಿಟ್ಟು ನಗ್ತಾ ಇರ್ತಾಳೆ ಇವಳು. ಆಮೇಲೆ ನಗ್ತಾ ಇರ್ತಾಳೆ. ಆಮೇಲೆ ಅವರೆಲ್ಲ ಕಂಟಿ, ಮಾಯಿ ಮತ್ತು ಮುತ್ತು ಎಲ್ಲರೂ ನೋಡ್ಕೊಂಡು ನಗ್ತಾ ಇರ್ತಾರೆ. ಆಗ ನಗ್ತಾ ಇರ್ತಾರೆ. ಆಮೇಲೆ ಇವನು ಆಚೆ ಅವನು ಕಾರಲ್ಲಿ ಹೋದಾಗ ಇವನು ಬಂದೆ ಅಂತ ಹೋಗ್ತಾನೆ. ಅಲ್ಲಿ ಹೋದಾಗ ಇನ್ನೇನು ಕಾರ್ ಹತ್ತಬೇಕು ಅಷ್ಟೊತ್ತಿಗೆ, ಸರ್ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತಾನೆ. ಸರಿ ಹೇಳಿ ಸರ್, ಏನು ಮಾತಾಡ್ತೀರಾ? ಇಲ್ಲ ಮಾತಾಡ್ತೀನಿ. ಇಲ್ಲ ಹೇಳಿ. ಸರಿ ಇವಾಗ ಲೇಟ್ ಆಗುತ್ತೆ, ತುಂಬ ದೊಡ್ಡ ಕತೆ ಅದು. ಅಂದರೆ ದೊಡ್ಡ ಕತೆ ಕೇಳೋಷ್ಟು ಟೈಮ್ ಆಗಿಬಿಡುತ್ತೆ ನನಗೆ, ನಾನು ಹೋಗ್ತೀನಿ, ಇನ್ನೊಂದು ದಿವಸ ಯಾವತ್ತಾರು ಹೇಳಿರಂತೆ ಬರ್ತೀನಿ ಅಂತ ಡೋರ್ ತೆಗಿಯೋಕೆ ಹೋಗ್ತಾನೆ. ಇಲ್ಲ ಸರ್ ಅಂತ ಇವನು ಹೋಗಿ ಡೋರ್ ಮುಚ್ತಾನೆ. ಹೇಳ್ಬೇಕು ನಿಮಗೆ ಅಂತೇಳಿ. ಅಷ್ಟೊತ್ತಿಗೆ ಚಂದನ ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಎಲ್ಲಿ ಇವನು ಜಗಳಕ್ಕೆ ಬಿದ್ದಿರ್ತಾನೋ ಅಂತ ಬೈಕ್ ಅವಳು ಅಲ್ಲಿಗೆ ಆಚೆಗೆ ಬರ್ತಾಳೆ. ಸರ್ ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವನು ಸುಮ್ಮನಾಗ್ತಾನೆ. ಅವಾಗ ಸುಮ್ಮನಾಗ್ತಾನೆ. ಅವನು ಕಾರಲ್ಲಿ ಹೋಗ್ತಾನೆ. ಇವನೇನು ಮಾಡ್ತಾನೆ ಅಂದರೆ ಚಂದನ ಜೊತೆ ಮಾತಾಡಿಕೊಂಡು ಸುಮ್ಮನಾಗಿ ಆಫೀಸಿಗೆ ಹೊರಟ್ರೆ ಚಂದನ ಅಂತ ಹೇಳ್ಕೊಂಡು ಹೊರಡ್ತಾನೆ. ಇವನು ಒಳಗಡೆ ಹೋಗ್ತಾರೆ ಎಲ್ಲವ. ಆಮೇಲೆ ಇವ್ರದ್ದು ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ಅವಳು ಆಫೀಸಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಇವನು ಇನ್ನೇನು ಕಾರಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಮುತ್ತು ಸೈಕಲಲ್ಲಿ ಬರ್ತಾ ಇರ್ತಾನೆ. ಆವಾಗ ಕಂಟಿ ಹುಡುಗಿ ಅಡ್ಡ ಬಂದುಬಿಡ್ತಾಳೆ. ಮುತ್ತು ಅಣ್ಣ ಅಂತ ಕೂಗ್ಕೊಂಡು, ಏನಮ್ಮ ಏನಾಯ್ತಮ್ಮ, ಚೆನ್ನಾಗಿದೆಯಮ್ಮ ಅಂತಾನೆ. ನಾನೇನು ಚೆನ್ನಾಗಿರೋದು, ಸಾಯಲಿಲ್ಲ ಬದುಕಲಿಲ್ಲ, ಏನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಯಾಕಮ್ಮಂಗಂತೀಯ? ಮತ್ತಿನ್ನೇನು ಮುತ್ತು ಅಣ್ಣ, ನೀವು ನಿಜವಾಗ್ಲೂ ನಮ್ಮಿಬ್ರಿಗೆ ಲವ್ಗೆ ಸಪೋರ್ಟ್ ಮಾಡೋದಾದರೆ ನಮ್ಮನ್ನು ಮದುವೆ ಮಾಡಿ ಫಸ್ಟು. ಮನೆಯಲ್ಲಿ ಇನ್ನೊಬ್ರಿಗೆ ಮದುವೆ ಮಾಡೋಕೆ ಓಡಾಡ್ತಿದ್ದಾರೆ. ನೀವು ನೋಡಿದ್ರೆ ಕಂಟಿ ನೋಡಿದ್ರೆ ಹೇಳ್ತಾನೆ, ಮುತ್ತು ಅಣ್ಣನ ಮದುವೆ ಆಗೋವರೆಗೂ ನಮ್ಮ ಮದುವೆ ಆಗಲ್ಲ ಅಂತೇಳ್ಬಿಟ್ಟು, ನೀವು ಮದುವೆ ಆಗಲ್ಲ, ನಮ್ಮದು ಮದುವೆ ಆಗಲ್ಲ, ಏನು ಇದು ಸಮಸ್ಯೆ, ನೀವು ದಾರಿನೂ ಬಿಡಲ್ಲ, ಹಿಂಗೆ ಮಾಡ್ತಿರಲ್ಲ ಅಂತೇಳಿ ಅಂತಾಳೆ. ನನ್ನಿಂದ ಸಮಸ್ಯೆ ಆಗ್ತಾಯಿದೆಯಾ ಅಂದಾಗ, ಹೌದು ನಿಮ್ಮಿಂದನೇ ಸಮಸ್ಯೆ ಆಗ್ತಿರೋದು, ನಾವಿಬ್ಬರು ಮದುವೆ ಮಾಡ್ಕೊಳ್ತಿದ್ದು ಇಷ್ಟೊತ್ತಿಗೆ, ನಿಮ್ಮಿಂದನೇ ಸಮಸ್ಯೆ ಆಗ್ತಿರೋದು, ನೀವು ಮದುವೆ ಆಗೋವರೆಗೂ ನಾನು ಮದುವೆ ಆಗಲ್ಲ ಅಂತ ಕಂಟಿ ಹೇಳ್ತಾನೆ. ನಮ್ಮ ಮನೇಲಿ ನೋಡಿದ್ರೆ ಬೇರೆ ಗಂಡನ್ನು ನೋಡ್ತಾವ್ರೆ, ಏನು ಮುತ್ತು ಅಣ್ಣ ಇದು ಅಂತ ಅವಳು ಕೇಳ್ತಾಳೆ. ಕೇಳಿದಾಗ ಹೌದಮ್ಮ, ಇದಕ್ಕೊಂದು ಪರಿಹಾರ ಹುಡುಕ್ತೀನಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೋಗಿ ಒಬ್ಬ ಬ್ರೋಕರಿಗೆ ಹೇಳ್ತಾನೆ, ನನಗೆ ಎಂಥ ಚೆನ್ನಾಗಿಲ್ಲ, ಹೆಂಗಿದ್ರೂ ನಡೆಯುತ್ತೆ, ಒಂದು ಹುಡುಗಿ ಇದ್ದರೆ ನೋಡಿ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಓ ಸರ್, ನಾ ಹಂಗೆ ಹೇಳಿದ್ರೆ ಆಯಿತು, ನೋಡೇ ಬಿಡೋಣ ಬಿಡಿ ಅಂತ ಹೇಳಿರ್ತಾನೆ. ಆಮೇಲೆ ಅವನಿಗೆ ಮನಸ್ಸಿಗೆ ಸರಿ ಆಗಲ್ಲ. ಇದಕ್ಕೆ ಹೋಗ್ತಾನೆ, ಎಲ್ಲಿಗೆ, ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬೇಡ್ಕೋತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಹುಡುಗಿ ಇವನು ಲವ್ವರು ಅಲ್ಲಿಗೆ ಬರುತ್ತೆ. ಏನು ನೀವು ಇಲ್ಲಿ ಅಂತ ಕೇಳ್ತಾನೆ. ನಾನು ಹಂಗಂತ ಮಾತಾಡಿಸ್ತಾ ಇರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.